ಐ ವಾಸ್ ವರ್ಕಿಂಗ್ ಇನ್ ಮಲ್ಲೇಶ್ವರಂ ಫಾರ್ 7 years. ನಾನು 7 ವರ್ಷ ಮಲ್ಲೇಶ್ವರಂ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕರೆಕ್ಟ್? ಐ ಆಮ್ ವರ್ಕಿಂಗ್ ಇನ್ ಮಲ್ಲೇಶ್ವರಂ ಸಿನ್ಸ್ 12 years. ಅರ್ಥ ಏನು? ಚೇಂಜ್ ಆಗತ್ತೆ. ಅದನ್ನು ಚೆಕ್ ಮಾಡೋಣ ಬನ್ನಿ. ಸಿನ್ಸ್ ಅಂದ್ರೆ ಅಂದಿನಿಂದ ಈ ಕ್ಷಣದವರೆಗೆ. ನೋಡ್ಕೊಳ್ಳಿ ಇಲ್ಲಿ, ಅಂದಿನಿಂದ ಈ ಕ್ಷಣದವರೆಗೆ. ಹಾಗಂದ್ರೆ ಕಂಟಿನ್ಯೂಸ್ಲಿ ವಿತೌಟ್ ಅ ಬ್ರೇಕ್ ಆ ಕೆಲಸ ನಡಿಬೇಕು. ಐ ಆಮ್ ಸ್ಲೀಪಿಂಗ್ ಸಿನ್ಸ್ 4:30. 8 ಗಂಟೆಗೆ ನೀವು ಬರ್ತೀರಾ, ಬಂದ್ಬಿಟ್ಟು ಕೇಳ್ತೀರಾ ಏನ್ ಮಾಡ್ತಾ ಇದ್ದೀನಿ ಅಂತ. ಐ ಆಮ್ ಸ್ಲೀಪಿಂಗ್ ಸಿನ್ಸ್ 4:30 ಅಂತೀನಿ. ಹಾಗಂದ್ರೆ 4:00ವರೆಗೆ ನಾನು ನಿದ್ದೆ ಮಾಡುವ ಕೆಲಸ ಶುರು ಮಾಡಿದೆ. 5 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ, 8:30 ಈ ಕ್ಷಣದವರೆಗೆ ನಾನು ನಿದ್ದೆ ಮಾಡ್ತಾ ಇದ್ದೀನಿ. ಇಟ್ಸ್ ರೈನಿಂಗ್ ಸಿನ್ಸ್ ಮಂಡೇ. ಬಾಂಬೆಲಿ ಮಳೆ ಬಂದಾಗ ಹೇಳ್ತೀವಿ ನಾವು, ಏನಯ್ಯ ಇದು, ಏನ್ ನಡೀತಾ ಇದೆ ಅಂದ್ರೆ, ಅಯ್ಯೋ ಏನಪ್ಪ, ಇಟ್ ಇಸ್ ರೈನಿಂಗ್ ಸಿನ್ಸ್ ಮಂಡೇ. ಇವತ್ತು ವೆನ್ಸ್ಡೇ. ಮಂಡೇ ಶುರುವಾಗಿದ್ದ ಮಳೆ ಇನ್ನೂ ಬರ್ತಾನೆ ಇದೆ. ಮಂಡೇ ರಾತ್ರಿನೂ ನಿಂತಿಲ್ಲ, ಟ್ಯೂಸ್ಡೇನು ಮಳೆ ಬರ್ತಾ ಇತ್ತು, ಟ್ಯೂಸ್ಡೇ ಈವ್ನಿಂಗ್, ಇವಾಗ ವೆನ್ಸ್ಡೇ, ಈ ಕ್ಷಣದವರೆಗೆ ಮಳೆ ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೊ ಸಿನ್ಸ್ ಅನ್ನೋ ಪದ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಉಪಯೋಗಿಸ್ತೀರಾ. ಈಸ್ ವಿ ಆರ್ ವೇಟಿಂಗ್ ಹಿಯರ್ ಸಿನ್ಸ್ 5 o'clock. ಈಗ 8 ಗಂಟೆ. ವಿ ಆರ್ ವೇಟಿಂಗ್ ಹಿಯರ್ ಸಿನ್ಸ್ 5 o'clock. 5 ಗಂಟೆಯಿಂದ ನಾವು ಕಾಯ್ತಾನೆ ಇದ್ದೀವಿ. ವಿ ವರ್ ವೇಟಿಂಗ್ ಫಾರ್ 3 years. ದೆನ್ ವಿ ಗಾಟ್ ಬೋರ್ಡ್, ವಿ ವೆಂಟ್ ಹೋಮ್. ಹೌದಯ್ಯ, ನಿಮ್ಗೋಸ್ಕರ ನಾನು ಪಾರ್ಟಿಲಿ ಕಾಯ್ತಾ ಇದ್ದೆ, ಆದ್ರೆ ನಾವೆಲ್ಲ ಕಾಯ್ತಾ ಇದ್ವಿ. ನಾವು 3 ಗಂಟೆ ಕಾದ್ವಿ, ಆಮೇಲೆ ಬೋರ್ ಆಯ್ತು, ನಾವು ಮನೆಗೆ ಹೋಗ್ಬಿಟ್ವಿ. ವಿ ವರ್ ವೇಟಿಂಗ್ ಫಾರ್ 3 years ಅಂದ್ರೆ ನಾವು 3 ಗಂಟೆ ಮಾತ್ರ ಕಾದ್ವಿ. ವಿ ಆರ್ ವೇಟಿಂಗ್ ಸಿನ್ಸ್ 3 hours ಅಂದ್ರೆ ನಾವು 3 ಗಂಟೆ ಹಿಂದೆ ಇಲ್ಲಿಗೆ ಬಂದ್ವಿ, ಇನ್ನೂ ಕಾಯ್ತಾ ಇದ್ದೀವಿ. ಮಕ್ಕಳು ಓದ್ತಾ ಇರ್ತಾರೆ, ಅವ್ರನ್ನ ಕೇಳ್ತಾರೆ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಐ ಆಮ್ ಸ್ಟಡಿಂಗ್ ಸಿನ್ಸ್ an hour. ಸಿನ್ಸ್ 1 hour ಅಂತ ಹೇಳೋದು ಬೇಡ, ಐ ಆಮ್ ಸ್ಟಡಿಂಗ್ ಸಿನ್ಸ್ an hour. ನಾನು 1 ಗಂಟೆಯಿಂದ ಓದ್ತಾ ಇದ್ದೀನಿ. ಕರೆಕ್ಟ್? ಐ ಆಮ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ ಐ ವಾಸ್ ಬಾರ್ನ್. ನಾನು ಹುಟ್ಟಿದಾದ್ರಿಂದ ನಾನು ಬೆಂಗಳೂರಿನಲ್ಲಿದ್ದೀನಿ. ಬ್ಯಾಂಗ್ಳೂರ್ ಸಿನ್ಸ್ ಅಂದ್ರೆ ನಾನು ಹುಟ್ಟಿದ್ರಿಂದ ಇಲ್ಲಿ ತನಕ ನಾನು ಬೆಂಗಳೂರಿನಲ್ಲಿದ್ದೀನಿ. ಐ ವಾಸ್ ವರ್ಕಿಂಗ್ ಇನ್ ದಟ್ ಕಂಪನಿ ಫಾರ್ 7 years. ನಾನು ಆ ಕಂಪನಿಲಿ 7 ವರ್ಷ ಕೆಲಸ ಮಾಡಿದೆ. ಐ ಆಮ್ ವರ್ಕಿಂಗ್ ಇನ್ ದಟ್ ಕಂಪನಿ ಸಿನ್ಸ್ 1994. ನಾನು 1994 ಇಂದ ಈ ಕ್ಷಣದವರೆಗೆ ಅದೇ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಸಿನ್ಸ್ ಅಂದ್ರೆ ಅಂದಿನಿಂದ ಈ ಕ್ಷಣದವರೆಗೆ. ಗೊತ್ತಾಯ್ತಾ? ಕ್ಲಿಯರ್? ಸೊ ಫಾರ್ ನ ನಾವೆಲ್ಲಿ ಯೂಸ್ ಮಾಡ್ತೀವಿ, ಸಿನ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ, ಇವತ್ತು ನೀವು ಪಕ್ಕ ಅರ್ಥ ಮಾಡ್ಕೊಂಡಿದ್ದೀರಾ. ಆದ್ರೆ ವೀಕ್ಷಕರೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಇದು ಹೆಲ್ಪ್ ಆಗೋದು. ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನು, ಒಂದು 10 sentences ಫಾರ್ ಪೀರಿಯಡ್ ಆಫ್ ಟೈಮ್ ಯೂಸ್ ಮಾಡಿ, 10 sentences ಸಿನ್ಸ್ ಯೂಸ್ ಮಾಡಿ. ಉದಾಹರಣೆಗೆ, ಐ ಹ್ಯಾವ್ ಬೀನ್ ಸ್ವಿಮ್ಮಿಂಗ್ ಸಿನ್ಸ್ 20 minutes. ನಾನು 20 ನಿಮಿಷದಿಂದ ಸ್ವಿಮ್ ಮಾಡ್ತಾ ಇದ್ದೀನಪ್ಪ. ಕರೆಕ್ಟ್? ಐ ಹ್ಯಾವ್ ಬೀನ್ ಸ್ವಿಮ್ಮಿಂಗ್ ಸಿನ್ಸ್ 20 minutes. ಹ್ಯಾವ್ ಅನ್ನೋದು ಕಾಲ ತೋರಿಸುತ್ತೆ, ಬೀನ್ ಸ್ವಿಮ್ಮಿಂಗ್ ಅನ್ನೋದು ಕೆಲಸದ ರೂಪ ತೋರಿಸುತ್ತೆ. ಇದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ನನ್ನ ಅರ್ಲಿಯರ್ ಎಪಿಸೋಡ್ ಸೀರೀಸ್ 1 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ಚೆಕ್ ಮಾಡಿ. ಫಾರ್ ಅಂದ್ರೆ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. I am going for 15 minutes. Since andre ಅಂದಿನಿಂದ ಈ ಕ್ಷಣದವರೆಗೆ. It is raining since yesterday. It is raining since yesterday. ಫಾರ್ ಅಂದ್ರೆ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ನೋಡಿ ಇಲ್ಲಿ, ಬಾಯ್ಲ್ ದ ವಾಟರ್ ಫಾರ್ 3 minutes. 3 ನಿಮಿಷಕ್ಕೆ. ಗೊತ್ತಾಯ್ತಾ? ಯೋಗಿತಾ ವೆಂಟ್ ಟು ಸೋಮವಾರಪೇಟ್ ಫಾರ್ ದ ಸಮ್ಮರ್ ಹಾಲಿಡೇಸ್. ಇಲ್ಲ ಅಂದ್ರೆ ಥಿಂಕ್ ಫಾರ್ ಎ ವೈಲ್, ಸ್ವಲ್ಪ ಹೊತ್ತು ಯೋಚನೆ ಮಾಡಿ. ಸಿನ್ಸ್ ಅಂದ್ರೆ ಅಂದಿನಿಂದ ಈ ಕ್ಷಣದವರೆಗೆ. ನೋಡ್ಕೊಳ್ಳಿ ಇಲ್ಲಿ, ಇಂಡಿಯಾ ಇಸ್ ಇಂಡಿಪೆಂಡೆಂಟ್ ಸಿನ್ಸ್ 1947 ಅನ್ನೋದನ್ನ ನಾನು 1950 ಹೇಳ್ಬೋದು, 1980 ಹೇಳ್ಬೋದು, 2001 ಹೇಳ್ಬೋದು, ಇವತ್ತು ಕೂಡ ಹೇಳ್ಬೋದು. ಇಂಡಿಯಾ ಇಸ್ ಇಂಡಿಪೆಂಡೆಂಟ್ ಸಿನ್ಸ್ 1947 ಅಂತ. ಸಿನ್ಸ್ ಅರ್ಥ ಅಂದಿನಿಂದ ಇಲ್ಲಿಯವರೆಗೆ. ತಬ್ ಸೆ ಆಜ್ ತಕ್. ಗೊತ್ತಾಗ್ತಾ ಇದೆಯಾ? ಇಟ್ ಈಸ್ ರೈನಿಂಗ್ ಸಿನ್ಸ್ ಸಂಡೇ ಅಂದ್ರೆ ಸಂಡೇ ಮಳೆ ಬರಕ್ ಶುರುವಾಯಿತು.
ಸಂಡೆಯಿಂದ ಮಳೆ ಬರ್ತಾನೆ ಇದೆ, ಇನ್ನೂ ಕೂಡ ಮಳೆ ಬರ್ತಾ ಇದೆ, ನಿಂತಿಲ್ಲ. ಸೊ ವೀಕ್ಷಕರೇ, ಇದೇ ರೀತಿ ನೀವು ನನ್ನ ಎಪಿಸೋಡ್ಸ್ನ ನೋಡಿದಾಗ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಖಂಡಿತ ನಿಮ್ಮ ನಾಲೆಜ್ ಕೋಶಂಟ್ ಇನ್ಕ್ರೀಸ್ ಆಗುತ್ತೆ, ನಿಮಗೆ ಇರೋ ಫಿಯರ್ ಆಫ್ ಯೂಸಿಂಗ್ ಲ್ಯಾಂಗ್ವೇಜ್ ಅದು ಕಮ್ಮಿ ಆಗುತ್ತೆ. ಇಂಗ್ಲಿಷ್ನಲ್ಲಿ ನೀವು ಬೇರೆಯವ್ರು ಮಾತಾಡಿದಾಗ ಅಷ್ಟೇ ಹೆದರಲ್ಲ, ಹಾಗುವೇ ಧೈರ್ಯವಾಗಿ ಗೊತ್ತಿರೋ ವಿಷಯಗಳನ್ನ ಒಳ್ಳೆ ರೀತಿಯಲ್ಲಿ ಬೇರೆಯವ್ರ ಮುಂದೆ ನಿಮಗೆ ತೋರಿಸ್ಕೊಳ್ಳಕ್ಕೆ ಚಾನ್ಸ್ ಸಿಗತ್ತೆ. ಅಷ್ಟೇ ಅಲ್ಲ, ನಮ್ಮ ಟೆಕ್ಸ್ಟ್ ಬುಕ್ ನ ನೀವು ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಮೇಜರ್ ಬುಕ್ ಸ್ಟಾಲ್ಸ್ ಅಲ್ಲಿ ಅವೈಲಬಲ್ ಇದೆ. ಕೇಳಿ ನೀವು ವನವಾಸಿಯ ಭಾಷಾಲೋಕ ಟೆಕ್ಸ್ಟ್ ಬುಕ್ ಇದೆಯಾ ಅಂತ. ಹಾಗುವೇ ಇಲ್ಲ ಅಂತ ಏನಾರೋ ಅಂದ್ರೆ ವಾಸನ್ ಪಬ್ಲಿಕೇಶನ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ನೀವು ಡೈರೆಕ್ಟ್ ಆಗಿ ಬುಕ್ ಸೆಲ್ಲರ್ಸ್ಗೂ ಹೇಳ್ಬೋದು, ಅಥವಾ ನಿಮಗೆ ಟೆಕ್ಸ್ಟ್ ಬುಕ್ ಬೇಕಂದ್ರೆ ನನಗೂ ಡೈರೆಕ್ಟ್ ಆಗಿ ಫೋನ್ ಮಾಡಿ. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತಿದೆ ನಮ್ಮ ಟೆಕ್ಸ್ಟ್ ಬುಕ್ ಜೊತೆಗೆ ನಮ್ಮ DVDs ಕೂಡ ಅವೈಲಬಲ್ ಇದೆ. ನಂದು 4 DVD ಸೆಟ್ ಇದೆ. ಈ 4 DVDs ಅಲ್ಲಿ ನಿಮಗೆ ನಾನು ಹೇಳ್ಕೊಡೋ ಅಂತ ಕಂಪ್ಲೀಟ್ ಕ್ಲಾಸಸ್ ಸಿಗತ್ತೆ. ಜೊತೆಗೆ ಪೆನ್ ಡ್ರೈವ್ ಅಲ್ಲಿ ಕೂಡ ನಾವು ಎಕ್ಸ್ಟ್ರಾ ಕ್ಲಾಸಸ್ ನ ಹಾಕ್ಬಿಟ್ಟು ಕೊಡ್ತಾ ಇದೀವಿ. 16 GB ಪೆನ್ ಡ್ರೈವ್ ಅಲ್ಲಿ ಇವೆರಡರಲ್ಲೂ ನಿಮಗೆ ಕಂಪ್ಲೀಟ್ ಕನ್ನಡದಿಂದ ಇಂಗ್ಲಿಷ್ ಹೇಗೆ ಕಲಿಯೋದು, ನಿಮ್ಮ ಮದರ್ ಟಂಗ್ ಇಂದ ಹೇಗೆ ಕಲಿಯೋದು ಅದನ್ನ ತೋರಿಸ್ಕೊಟ್ಟಿದ್ದೀನಿ. ನನ್ನ ಎಂಟೈರ್ ಮೆಥಡ್ ಇದರಲ್ಲಿ ಇದೆ. ನೀವು ಈ ವಿಡಿಯೋಸ್ ನ ಒಂದು 2-3 ಸತಿ ನೋಡಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಖಂಡಿತ ಕಲಿತೀರಾ. ಮೋಸ್ಟ್ ಇಂಪಾರ್ಟೆಂಟ್, ಈ DVDs ನ ನಾವಿವಾಗ ಡಿಸ್ಕೌಂಟ್ ನಲ್ಲಿ ಮಾರ್ತಾ ಇದ್ದೀವಿ. ಸೊ ಡಿಸ್ಕೌಂಟ್ ಏನು ಅಂತ ನಿಮ್ಗೆ ನನಗೆ ಫೋನ್ ಮಾಡಿದ್ರೆ ಗೊತ್ತಾಗತ್ತೆ. ಜೊತೆಗೆ ನಿಮ್ಮ ಇಂಗ್ಲಿಷ್ ನ ನೀವು ಮನೆಯಲ್ಲೇ ಕೂತ್ಕೊಂಡು ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಕಲಿಬಹುದು ಕನ್ನಡದಿಂದ. ವೀಕ್ಷಕರೇ, ಇವತ್ತು ನೀವು ಫಾರ್ ಮತ್ತೆ ಸಿನ್ಸ್ ನ ಪಕ್ಕಾ ಕಲ್ತಿದ್ದೀರಾ ಅಲ್ವಾ? ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ವಿಷಯ ಟ್ಯಾಕಲ್ ಮಾಡೋಣ. ಸೊ ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್.